ವಾಲ್ಮೀಕಿ ನಿಗಮದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ಅವರಿಗೆ ಜೈಲೋ ಬೇಲೋ ಅನ್ನುವಂತಹ ಪ್ರಶ್ನೆ ಇದೆ. ಇವತ್ತು ಮಾಜಿ ಸಚಿವ ನಾಗೇಂದ್ರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರಗೆ ಈಗ ಫುಲ್ ಟೆನ್ಷನ್ ಆಗ್ತಾ ಇದೆ. ಕಾರಣ ಜೈಲಾಗಬಿಡುತ್ತಾ ಅಥವಾ ಬೇಲ್ ಸಿಗುತ್ತಾ ಇವತ್ತು, ಇದ್ರ ಬಗ್ಗೆ ನಿರ್ಧಾರ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಈಗ ಅವರಲ್ಲಿ ಕಾಡ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಬಂಧನ ಭೀತಿ ಕಾಡ್ತಾ ಇದೆ. ನಿರೀಕ್ಷಣಾ ಜಾಮೀನನ್ನ ಕೋರಿದಂತಹ ಬಿ ನಾಗೇಂದ್ರ ಅವರ ಅರ್ಜಿ ವಿಚಾರಣೆಯನ್ನ ಇವತ್ತು ಮಾಡಲಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಯನ್ನ ನಡೆಸಲಾಗುತ್ತೆ. ಸೊ ಬೇಲ್ ಕೊಡ್ತಾರಾ ಇಲ್ವಾ, ನಿರೀಕ್ಷಣಾ ಜಾಮೀನು ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಅವರಲ್ಲಿ ಕಾಡ್ತಾ ಇರುವಂತದ್ದು. ಸೊ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರು ಇಡಿ ಅಧಿಕಾರಿಗಳಿಂದ ಅರೆಸ್ಟ್ ಆಗಿದ್ರು. ವಾಲ್ಮೀಕಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿ ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಕೇಸ್ ಏನಿತ್ತು, ಸೊ ಡೆತ್ ನೋಟ್ ನಲ್ಲಿ ಸಚಿವರ ಹೆಸರು ಕೂಡ ಉಲ್ಲೇಖ ಆಗಿರುತ್ತೆ. ಪ್ರಕರಣವನ್ನ ಭೇದಿಸಿದಂತಹ ನಂತರವಾಗಿ ಅದು ಬಂದಿದ್ದು ಎಲ್ಲಿಗೆ, ನಾಗೇಂದ್ರ ಅವರ ಬುಡಕ್ ಬಂದಿರುತ್ತೆ. ಸೊ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾರೆ, ಅರೆಸ್ಟ್ ಅನ್ನ ಮಾಡಿರ್ತಾರೆ, ಜೈಲು ಪಾಲಾಗಿರ್ತಾರೆ. ಆನಂತರವಾಗಿ ಜಾಮೀನಿನ ಮೇಲೆ ಹೊರಗಡೆ ಬಂದಿರ್ತಾರೆ. ಕಳೆದ ಗುರುವಾರವಷ್ಟೇ ಸಿಬಿಐ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿರುತ್ತೆ, ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿ. ಫುಲ್ ಅಲ್ಲಿ ಟೆನ್ಷನ್ ಶುರು ಆಗ್ಬಿಡ್ತು ಅವರಿಗೆ. ಯಾವಾಗ ನೋಟಿಸ್ ಕೊಡುತ್ತಾ ಇವರಿಗೆ, ಸೊ ಮತ್ತೆ ನಾನು ಜೈಲು ಪಾಲಾಗ್ಬಿಡ್ತೀನಿ ಅನ್ನುವಂತಹ ಭಯದಲ್ಲಿ ನಾಗೇಂದ್ರ ಅವರು ಇದ್ರು. ಅದರಲ್ಲೂ ಕೂಡ ಈಗ ಸಚಿವ ಸಂಪುಟ ಈಗ ಮತ್ತೆ ಸರ್ಜರಿ ಏನು ಆಗಬೇಕು ಅನ್ನುವಂತಹ ಪ್ಲಾನ್ ಏನಿತ್ತು, ತಾನು ಕೂಡ ಅದರಲ್ಲಿ ಸೇರ್ಪಡೆ ಆಗಬೇಕು ಅನ್ನುವಂತಹ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಈಗ ಮತ್ತೆ ಟೆನ್ಷನ್ ಆಗ್ತಾ ಇದೆ ಅವರಿಗೆ, ನೋಟಿಸ್ ನೋಡಿದ ಕೂಡಲೇ ಟೆನ್ಷನ್ ಆಗ್ತಾ ಇದೆ. ಸೊ ಈ ಸಂಬಂಧವಾಗಿ ಈಗಾಗಲೇ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು. ಅದರ ಭವಿಷ್ಯ ಇವತ್ತು ಡಿಸೈಡ್ ಆಗುತ್ತೆ.